ನೆಚ್ಚಿನ ಅಭ್ಯರ್ಥಿಗಳೇ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಕೇವಲ ಕ್ಯಾಲೆಂಡರ್ ಮಾತ್ರ. ನಿಮ್ಮ ಜೀವನ ನಿಜ ಅರ್ಥದಲ್ಲಿ ಹೊಸ ವರ್ಷಕ್ಕೆ, ಹೊಸ ಮನ್ವಂತರಕ್ಕೆ ಕಾಲಿಡಬೇಕೆಂದರೆ ನೀವು ಅಂದುಕೊಂಡಂತಹ ಕನಸನ್ನು ನನಸಾಗಿಸಿಕೊಳ್ಬೇಕು. 2026ರಲ್ಲಿ ನಾನು ಹುದ್ದೆಯನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂತಹ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಫಸ್ಟ್ ಅನ್ಕೊಳ್ಳೋಕ್ಕೂ ಸಹ ಧೈರ್ಯ ಬೇಕು. ಸೊ ಯಾರ್ಯಾರು 2026ರಲ್ಲಿ ನಾನು ಜಾಬ್ ಮಾಡ್ಕೊಳ್ತೀನಿ ಅಂತಕ್ಕಂಥವ್ರು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಎಸ್ ಸರ್ ಐ ವಿಲ್ ಗೆಟ್ ಎ ಜಾಬ್ ಅಂತ ಮೆನ್ಷನ್ ಮಾಡಿದಾಗ ದಟ್ ಬ್ರಿಂಗ್ಸ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೇಳುತ್ತೆ. ನಮ್ಮ ಮೈಂಡು ಜೋಕ್ ಯಾವುದು ಸೀರಿಯಸ್ ಯಾವುದು ಅಂತ ನೋಡಲ್ಲ, ಎಲ್ಲದೂ ಸೀರಿಯಸ್ ಆಗಿ ತೊಗೊಳುತ್ತೆ. ಇಫ್ ಯು ಸೇ ಐ ವಿಲ್ ಗೆಟ್ ಎ ಜಾಬ್ ಇನ್ 2026, ಯುವರ್ ಮೈಂಡ್ ವಿಲ್ ಟೇಕ್ ವೆರಿ ಸೀರಿಯಸ್ಲಿ and will start think in that direction. Okay, yes, ಹೊಸ ವರ್ಷಕ್ಕೆ ಹೊಸ ವಿಚಾರ ಬಗ್ಗೆ ನಾನು ಮೆನ್ಷನ್ ಮಾಡ್ತೀನಿ. ಬಲೀಂದ್ರ ಶಾ ಬಗ್ಗೆ ಮಾತಾಡೋಣ. ಬಲೀಂದ್ರ ಶಾಗೆ ಅಂತ ಹೋಗೋಕ್ಕಿಂತ ಮುಂಚೆಗೆ ನಾವು ಎಂದಿನಂತೆ ನಮ್ಮ ಕೆಲಸವನ್ನು ಮಾಡೋಣ ಬನ್ನಿ. ನೋಡಿ, ಇದು UPSC ಸ್ಟೆನೋ ಕ್ವಶನ್ ಪೇಪರು, ಡಿಸೆಂಬರ್ 13-14 ಸಂದರ್ಭದಲ್ಲಿ ನಡೆದಂತಹ ಪರೀಕ್ಷೆ. ಸೊ ಇಲ್ಲಿ ಅಪ್ರೋಚ್ ಮೈಂಡ್ಸೆಟ್ಟನ್ನು ತಿಳ್ಕೊಳ್ಳೋಣ. PM ಪೋಷಣ್ ಸ್ಕೀಮ್ ಈಸ್ ಆನ್ ಇನಿಷಿಯೇಟಿವ್ ಆಫ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮಿನಿಸ್ಟ್ರೀಸ್? ಓಕೆ, ಸೊ ಆನ್ಸರು ಮಿನಿಸ್ಟ್ರಿ ಆಫ್ ಎಜುಕೇಷನ್. ಓಕೆ, ಎಸ್, ಆನ್ಸರ್ಸನ್ನು ಹುಡುಕೋದ್ರಿಂದ ನಾವು ಮರ್ಮವನ್ನು ತಿಳ್ಕೊಳ್ಳೋಣ. ಈ ಪ್ರಶ್ನೆಯ ಮರ್ಮವೇನು? ನೋಡಿ, ಐ ಹ್ಯಾವ್ ಟೋಲ್ಡ್ ಯು n ನಂಬರ್ ಆಫ್ ಟೈಮ್ಸ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸ್ಕೀಮ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸಮಗ್ರ ಶಿಕ್ಷಾ ಅಭಿಯಾನ್, ರೋಸಾ, ಮಾಳವಿಕ ವಿದ್ಯಾಲಯ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಸ್ಕೀಮ್ ದಿಸ್ ಈಸ್? ದಿಸ್ ಸ್ಕೀಮ್ ಈಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಓಕೆ, ಈ PM ಪೋಷಣ್ ಅಭಿಯಾನ ಅಂತಕ್ಕಂಥದ್ದು ಮಿಡ್ ಡೇ ಮೀಲ್ ಸ್ಕೀಮಿಗೆ ಬರುತ್ತಲ್ಲ, ಆ ರೀತಿಯ ಊಟ ಕೊಡ್ತಕ್ಕಂತಹ ಸ್ಕೀಮ್ ಇದು. ಓಕೆ, ಇಟ್ ಸ್ಪೀಕ್ಸ್ ಅಬೌಟ್ ಗೌರ್ನಮೆಂಟ್ ಸ್ಕೂಲ್ಸ್ ಆ್ಯಂಡ್ ಗೌರ್ನಮೆಂಟ್ ಏಡೆಡ್ ಸ್ಕೂಲ್ಸ್, PM ಪೋಷಣ್ ಸ್ಕೀಮ್ಸ್. ಓಕೆ, ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಇದು ಇಂಪಾರ್ಟೆಂಟು. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇಂಪಾರ್ಟೆಂಟು. ಓಕೆ, ಸೊ ದಟ್ಸ್ ವೈ PM ಪೋಷಣ್ ಸ್ಕೀಮ್ ಇಂಪಾರ್ಟೆಂಟು. ಸರ್, ಇದು ಒಂದೇ ಕ್ವಶನ್ ಪೇಪರ್, ಬಟ್ ಪೋಷಣ್ ಅನ್ನೋದ್ರ ಬಗ್ಗೆ 2 ಕ್ವಶನ್ ಬರ್ತವೆ. ಇದು ಒಂದೇ ಕ್ವಶನ್ನು. 2ನೇ ಕ್ವಶನ್ ಏನು ಅಂತಂದರೆ, ಆದ್ಮೇಲೆ 2ನೇ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆಗೆ ನಮ್ಮ 7th HYT ಬ್ಯಾಚ್ ಅಡ್ಮಿಷನ್ಸಲ್ಲಿ ವಿಶೇಷವಾದ ಹೊಸ ವರ್ಷದ ಕೊಡುಗೆ ಇವತ್ತಿಗೆ ಕೊನೆಗೊಳ್ಳುತ್ತದೆ. ಸೊ ಆದ್ದರಿಂದ ತಾವೆಲ್ಲರೂ ಆಸಕ್ತಿ ಇದ್ದಾಗ ಮಾತ್ರ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ನಂಬರ್ 9620131843. ಓಕೆ, ಪೋಷಣ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಓಕೆ, ಬನ್ನಿ. ಪೋಷಣ್ ಟ್ರ್ಯಾಕರ್ ಆ್ಯಪ್ ನೋಡಿ, 45ನೇ ಕ್ವಶನ್ನು, 42ನೇ ಕ್ವಶನ್ನು ಈಸ್ ಸಮಥಿಂಗ್ ರಿಲೇಟೆಡ್ ವಿತ್ ಫುಡ್. ಓಕೆ, I always tell food, drinking water, health, education, hygiene, sanitation, women, important. Exams ಯಾವುದಾದ್ರೂ ಬರೀರಿ. ಓಕೆ, ಸೊ ಪೋಷಣ್ ಟ್ರ್ಯಾಕರ್ ಆ್ಯಪ್ ವಾಸ್ ಲಾಂಚ್ಡ್ ಬೈ ದಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮಿನಿಸ್ಟ್ರೀಸ್. ನೋಡಿ, ಇದನ್ನು ಪ್ರಶ್ನೆಯ ಮಾದರಿ ಅಂತ ಹೇಳ್ತೀನಿ. ಏನಿದು ಪ್ರಶ್ನೆ ಮಾದರಿ ಅಂದರೆ, ಒಂದು ಸ್ಕೀಮನ್ನು ಈ ಆ್ಯಂಗಲಿಂದ ಓದಬೇಕು. ಯಾವುದು? ಫಸ್ಟು ಅದರ ಏಮ್ ಏನು? ಉದಾಹರಣೆ, ಅಟಲ್ ಪೆನ್ಷನ್ ಯೋಜನೆ. ಅದರ ಏಮು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪೆನ್ಷನ್ ಕೊಡ್ತಕ್ಕಂಥದ್ದು. ನೆಕ್ಸ್ಟು ಮಿನಿಸ್ಟ್ರಿ, ಯಾವ ಮಿನಿಸ್ಟ್ರಿ ಅದನ್ನು ಅನುಷ್ಠಾನ ಮಾಡ್ತಾಯಿದೆ. ನೆಕ್ಸ್ಟು ಕ್ರೈಟೀರಿಯಾ ಅಂದರೆ ಮಾನದಂಡಗಳು. ಉದಾಹರಣೆ, ಅಟಲ್ ಪೆನ್ಷನ್ ಯೋಜನೆಯಲ್ಲಿ 18ರಿಂದ
40ನೇ ವಯಸ್ಸಿನ ಒಂದು ಅಸಂಘಟಿತ ಕಾರ್ಮಿಕರು ಆ ಒಂದು ಯೋಜನೆಗೆ ಅರ್ಹರಾಗ್ತಾರೆ. ಸೊ ಈ ರೀತಿಯಾಗಿ 3 ಆಯಾಮದಿಂದ ನೀವು ಓದಿದರೆ ಯುವರ್ ಪ್ರಿಪ್ರೇಷನ್ ಈಸ್ ಓವರ್. ಅದಕ್ಕೆ ನಾನು ಪ್ರತಿ ಬಾರಿ ಕರೆಂಟ್ ಅಫೇರ್ಸನ್ನು ರುಚಿಗೆ ತಕ್ಕಷ್ಟು ಓದ್ಕೋಬೇಕು. ಎಲ್ಲ ಸ್ಕೀಮ್ಸ್ನ ಓದಬೇಡಿಯಪ್ಪ. ಇಫ್ ಯು ರೀಡ್ ಎವ್ರಿ ಸ್ಕೀಮ್ಸ್ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿಕಮ್ ವೆರಿ 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 ಡಿಫಿಕಲ್ಟ್ ಫಾರ್ ಯು. ಓಕೆ, ಎಸ್. ಸೊ ಇದಕ್ಕೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದಾಯಿತು. ನೆಕ್ಸ್ಟು 44ನೇ ಪ್ರಶ್ನೆ ಏನಿದು? ಪ್ರಧಾನಮಂತ್ರಿ ವಿರಾಸತ್ ಕಾ ಸಂವರ್ಧನ್ PM ವಿಕಾಸ್ ಸ್ಕೀಮ್ ವಾಸ್ ಲಾಂಚ್ಡ್ ಬೈ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮಿನಿಸ್ಟ್ರೀಸ್? ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್, ಅಲ್ಪಸಂಖ್ಯಾತರು ದುರ್ಬಲ ವರ್ಗ. ನೋಡಿ, PM ವಿಕಾಸ್ ಯೋಜನೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೌಶಲ್ಯಯುತ ಕೆಲಸಗಳನ್ನು ಪ್ರಮೋಟ್ ಮಾಡ್ತಕ್ಕಂತಹ ಯೋಜನೆ ಇದಾಗಿರುತ್ತೆ. ಇದು ಏನಪ್ಪ ಅಂತಂದರೆ ಸ್ಟೆನೋ ಕ್ವಶನ್ ಪೇಪರ್ನ ಕರೆಂಟ್ ಅಫೇರ್ಸ್. ಆದಮೇಲೆ ಸರಿತಾ ಮೇಡಮ್ ಅವರು 1 ವರ್ಷದ ಕರೆಂಟ್ ಅಫೇರ್ಸನ್ನು ಶಾಂತ ಮಾರ್ಗದಲ್ಲಿ 24 ಅವರ್ಸಲ್ಲಿ ಮುಗಿಸ್ತಾ ಇದ್ದಾರೆ. ಯಾಕೆ ನಾವು 24 ಅವರ್ಸ್ ಇಟ್ವಿ ಅಂತಂದರೆ, ಖಂಡಿತವಾಗಿ ಹೇಳ್ತೀನಿ, 1 ತಿಂಗಳಿಗೆ ನೀವು ಯಾವುದೇ ಮ್ಯಾಗ್ಝಿನ್ಗೆ 2 ಅವರ್ ಇಡಬೇಕು. ಅಷ್ಟೇ ಓದಬೇಕಿರೋದ್ರಿ. ಸಿಕ್ಕಾಪಟ್ಟೆ ಓದಿ 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 ಮುಪ್ಪಾಗಬೇಡಿ. ಮುಪ್ಪಾದರೆ ಸಮಸ್ಯೆ ಆಗುತ್ತೆ. ಸೊ 1 ವರ್ಷದ ಕರೆಂಟ್ ಅಫೇರ್ಸನ್ನು 24 ಅವರ್ಸಲ್ಲಿ ಮುಗಿಸ್ತಕ್ಕಂತಹ ಕಾರ್ಯಕ್ರಮ ಸರಿತಾ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ KAಗೆ ಸಂಬಂಧಪಟ್ಟ ಕ್ರ್ಯಾಶ್ ಕೋರ್ಸು ಸಹ, ಅಂದರೆ ಸ್ಪೆಷಲ್ ಸಿಲೆಬಸ್ ಸಂಬಂಧಪಟ್ಟಂತಹ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ 9620131843ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟು ಬನ್ನಿ. ಬಲೇಂದ್ರ ಶಾ ಯಾರಿವರು? ಇವರು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದಂತಹ ನೇಪಾಳದ ವ್ಯಕ್ತಿ. ನೇಪಾಳ್ಸ್ ಫಾರ್ಮರ್ ರ್ಯಾಪರ್ ಅಂತಂದರೆ 3 ಪಕ್ಕಿಗೆ ತಲೆ ಗಿರ ಎಂದಿದೆ. ಅದು ಚಂದನ್ ಶೆಟ್ಟಿ ಹೇಳ್ತಾರಲ್ಲ, ದೇ ಆರ್ ಕಾಲ್ಡ್ ಆ್ಯಸ್ ರ್ಯಾಪರ್ಸ್. ನೇಪಾಳ್ಸ್ ಫಾರ್ಮರ್ ರ್ಯಾಪರ್ ಟು ರನ್ ಫಾರ್ PM ಇನ್ ಎ ಕೀ ವೋಟ್ ಆಫ್ಟರ್ ಜೆನ್ಜಿ ಪ್ರೊಟೆಸ್ಟ್. ಜೆನ್ಜಿ ಜನಸಂಖ್ಯೆ ಅಂದರೆ ಯಾರು? ಕರೆಕ್ಟಾಗಿ ಡೆಫಿನೇಷನ್ ಯಾರು ಹೇಳ್ತೀರಾ ಅವರು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎಲ್ರಿಗೂ ಗೊತ್ತು ಜೆನ್ಜಿ ಅಂದರೆ, ಬಟ್ ಯಾರನ್ನ ಎಕ್ಸಾಕ್ಟ್ಲಿ whom we call exactly they are the Gen Z. ಓಕೆ, Gen Z ಅಂದರೆ ಯಾರು? ಓಕೆ, ನನಗೆ ಈ ವಿಚಾರವನ್ನು ಯಾಕೆ ತೆಗೆದುಕೊಂಡೆ ಅಂತಂದರೆ, ಬಹುತೇಕ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಮನೋರಂಜನಾ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಜನರಿಗೆ ಬೇಗ ರೀಚ್ ಆಗ್ತಾರೆ. ಆದ್ದರಿಂದ ತಾವು ಕರುಣಾನಿಧಿ ನೋಡ್ಬೋದು, NTR ನೋಡ್ಬೋದು, ಪವನ್ ಕಲ್ಯಾಣ್ ನೋಡ್ಬೋದು. ಸೊ ಹೀಗೆ ಮನೋರಂಜನಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಜನರಿಗೆ ಬೇಗ ರೀಚ್ ಆಗ್ತಾರೆ. ಅದಕ್ಕೆ ಇವರು ಜನರಿಗೆ ರೀಚ್ ಆಗಿದ್ದಾರೆ. ಕೇವಲ ಮನೋರಂಜನೆ ಇದ್ದ ಮಾತ್ರಕ್ಕೆ ಜನಕ್ಕೆ ರೀಚ್ ಅಲ್ಲ. ಮನೋರಂಜನೆ ಜೊತೆಗೆ ಸೈದ್ಧಾಂತಿಕ ಬದ್ಧತೆ, ಸ್ಪಷ್ಟವಾದ ನೋಟ, ದೇಶದ ಕುರಿತು, ಸಮಾಜದ ಕುರಿತು ಇರ್ತಕ್ಕಂತಹ ಒಂದು ಮನಸ್ಸು, ಇವೆಲ್ಲವೂ ಸಹ ಅಕೌಂಟ್ ಆಗುತ್ತೆ. 1990ರಲ್ಲಿ ಹುಟ್ಟಿದನಪ್ಪ. ಮೇಯರ್ ಆಫ್ ಕಠ್ಮಂಡು ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸಿವಿಲ್ ಇಂಜಿನಿಯರ್, ಬೆಂಗಳೂರಲ್ಲಿ ಸಿವಿಲ್ ಇಂಜಿನಿಯರ್, ರ್ಯಾಪರ್, ಲಿರಿಸಿಸ್ಟ್ ಆನ್ ಇನ್ಇಕ್ವಾಲಿಟಿ. ನೋಡಿ, ಇವರಿಗೆ ಸೈದ್ಧಾಂತಿಕ ಬದ್ಧತೆ ಇದೆ. ಅಸಮಾನತೆ, ಭ್ರಷ್ಟಾಚಾರದ ಕುರಿತು ಸಾಹಿತ್ಯವನ್ನು ಬರಿತಾ ಇದ್ದಾನೆ. ಓಕೆ, ಸೊ ನಿಮಗೂ ಸಹ ಮನೋರಂಜನಾ ಕ್ಷೇತ್ರದಲ್ಲಿ ಜಾಸ್ತಿ ಅಟ್ರಾಕ್ಷನ್ ಇದ್ದು ಈ ಸಮಾಜದ ಸಂಕಷ್ಟಗಳ ಕುರಿತು ಬದ್ಧತೆ ಇದ್ದರೆ ನೀವು ಸಹ ಅತ್ಯುತ್ತಮ ನಾಯಕರಾಗೋದ್ರಲ್ಲಿ 2 ಮಾತಿಲ್ಲ. ಜೀವನ ನಾವು ಅಂದುಕೊಳ್ಳೋದಕ್ಕಿಂತ ಜೀವನ ಹೊಂದಿಕೊಂಡ ಹಾಗೆ ನಾವಿರಬೇಕಾಗುತ್ತೆ. ಪಾಲಿಟಿಕ್ಸ್, ಓನ್ ಮೇಯರಲ್ ರೇಸ್ 2022 ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನೇಪಾಳದ ರಾಜಧಾನಿಯಾದಂಥ ಕಠ್ಮಂಡುವಿನ ಮೇಯರ್ ಗೆಲ್ತಾರಲ್ರಿ,
ಅದು ದಮ್ಮು, ಅದು ತಾಕತ್ತು. ಓಕೆ, 61,000 ಊಟಗಳಿದ್ದಾರೆ. ಸೊ ಥಿಂಕ್ ಮಾಡಿ, ನಿಮ್ಮ ಜೀವನ ಸಹ ಸಮಾಜವನ್ನು ಬದಲಾಯಿಸುವಂತಹ ಬದಲಾವಣೆಯ ದಾರಿಯಲ್ಲಿರಬಹುದು, ಯಾರಿಗೆ ಗೊತ್ತು. ಓಕೆ, ಸೊ ನಿಮ್ಮಲ್ಲಿ ಸಾಹಿತ್ಯ, ಮಾತುಗಾರಿಕೆ, ಜನರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದ್ದರೆ ನೀವು ಸಹ ಕರ್ನಾಟಕದ ಬಲೇಂದ್ರ ಶಾ ಆಗ್ಬೋದು ಅಥವಾ ಇಂಡಿಯಾದ ಬಲೇಂದ್ರ ಶಾ ಆಗ್ಬೋದು. ಪ್ರೈಮ್ ಮಿನಿಸ್ಟರ್ ಎಲ್ಲ ಗೆಲ್ಲುವುದು ಬಿಡೋದು ಅದು ಎರಡನೇ, ಸೆಕೆಂಡ್ರಿ ಥಿಂಗ್. ಬಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ದಟ್ ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಸೆಲ್ಯೂಟ್ ಟು ಹಿಮ್. ಇವರ ಸಿದ್ಧಾಂತಗಳನ್ನು ನಾವು ಒಪ್ಪದೇ ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ಸ್ಪರ್ಧೆ ಮಾಡ್ತಕ್ಕಂತಹ ಧೈರ್ಯ ಇದೆಯಲ್ಲ, ಅದನ್ನು ಒಪ್ಪಬೇಕು. ಸೊ ಭಾರತದಲ್ಲೂ ಸಹ ಕರ್ನಾಟಕದಲ್ಲೂ ಸಹ ಇಂತಹ ಯುವ ಕಣ್ಮಣಿಗಳು, ಯುವಕರು, ಯುವತಿಯರು ಸಮಾಜವನ್ನು ಬದಲಾಯಿಸ್ತಕ್ಕಂತಹ ತುಡಿತಾ ಇರ್ತಕ್ಕಂಥವರು ಮುನ್ನೆಲೆಗೆ ಬಂದರೆ ಸಮಾಜ ಬದಲಾವಣೆ ಆಗುತ್ತೆ. ಯಾವ ಪೊಲಿಟಿಕಲ್ ಗಾಡ್ ಫಾದರ್ ಇದ್ದಂತಹ ಬಂದಂತಹ ಬಲೇಂದ್ರ ಶಾ ನಿಮಗೆ ಇನ್ಸ್ಪಿರೇಷನ್ ಆಗಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂದು ಹೊಸ ವರ್ಷ, ಹೊಸ ಆಲೋಚನೆ, ಬದುಕನ್ನು ಬದಲಾಯಿಸುವಂತಹ ಚಿಂತನ ಕ್ರಮ ನಿಮ್ಮದಾಗಿರಲಿ ಎಂದು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.